ವರ್ಷವೂ ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ, ಮುಂದೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಪುನರುಚ್ಚರಿಸಿದ್ದಾರೆ. 5 ವರ್ಷವೂ ನಾನೇ ಮುಖ್ಯಮಂತ್ರಿ. ನೋಡಿ, ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಕ್ಕೇನೆ ಕಳೆದ ವಾರ ಅಲ್ಲೋಲ ಕಲ್ಲೋಲ ಆಗೋಗಿತ್ತು. ಈಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಹೈಕಮಾಂಡ್ ಹೇಳುವವರೆಗೂ ನಾನೇ ಮುಖ್ಯಮಂತ್ರಿ. ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಹೈಕಮಾಂಡ್ ಹೇಳುವವರೆಗೂ ಅಂತ ಒಂದು ಲೈನ್ ಸೇರಿಸಿದ್ದಾರೆ. ನೀವು ನೆನಪಿದ್ರೆ ಹೌದಾ ಇಲ್ಲ, ನೀವೇ ಮುಖ್ಯಮಂತ್ರಿ ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿ ಲಿಖಿತ ಮೂಲಕ ಉತ್ತರಿಸುವ ಕಾಂಗ್ರೆಸ್ಗೆ 5 ವರ್ಷ ಆಶೀರ್ವಾದ ಮಾಡಿದ್ದಾರೆ. ಹೈಕಮಾಂಡ್ ಅವರು ಮುಖ್ಯಮಂತ್ರಿ ಆಶೀರ್ವಾದ ಮಾಡಿದ್ದಾರೆ, ಸ್ಪಷ್ಟನೆ ಮಾಡಲಿಲ್ಲ. ದಿನಾಂಕ 15/12/25 ಮಾಡಿದ್ದಾರೆ, ಇಲ್ಲ ಹೇಳಿಲ್ಲ. ಜನರು 5 ವರ್ಷ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ? ನಮ್ಮ ಪಾರ್ಟಿ ವಿಷಯ ಬಿಡಿ ಸರ್. ಜನ ಆಶೀರ್ವಾದ ಮಾಡಿದ್ದಾರೆ, ನಾವು ಮಾಡ್ತೀವಿ. ಜನ ಖುಷಿಯಾಗಿದ್ದಾರೆ, ನೀವು ಖುಷಿಯಾಗಿಲ್ಲ ಅಷ್ಟೇ. ನಿಮಗೆ 5 ವರ್ಷ ಮಾಡಿದ್ದಾರೆ, ಹೊಟ್ಟೆ ಕಿಚ್ಚು, ಅಸೂಯೆ, ಹೊಟ್ಟೆ ಕಿಚ್ಚು. ನಾವು 5 ವರ್ಷ ತುಂಬಿಸ್ತೇವೆ. 28ರಲ್ಲಿ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ, ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ನಿಮಗೆ ಯಾವ ಅಧ್ಯಕ್ಷ ಆಯ್ತು ನಿಮಿಷ ಮುಖ್ಯಮಂತ್ರಿಗಳೇ, ಯಡಿಯೂರಪ್ಪ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಅಲ್ಲಿಂದ ಯಾಕೆ ಕೆಳಗಿಳಿಸಿಲ್ಲ? ನಮ್ಮ ಸರ್ಕಾರನೂ ಆಗಿಲ್ಲ, ರಾಮಕೃಷ್ಣ ಚಂದ್ರಬಾಬು ಮಾತ್ರ 2ನೇ ಸಾರಿ ಸರ್ಕಾರ ಬಂದಿದೆ ಹೊರತು ದೇವರಾಜ ಸಿದ್ದಾಗ ಬಂದ ಚರ್ಚೆ ದಯಮಾಡಿ ಕೇಳಿ. 2020 ಯಡಿಯೂರಪ್ಪ ಅದೇ ಹೇಳಿ ನಮ್ಗೆ. ಹೆಗ್ಡೆ ಅವ್ರು ಬಿಟ್ರೆ ಯಾಕೆ ಮಾಡಿದ್ರಿ? 3 ಸಾರಿ ಬದಲಾವಣೆ ಮಾಡಿದ್ರಿ ಯಡಿಯೂರಪ್ಪನವ್ರಿಗೆ, ಯಾಕೆ? ನಮ್ಮ ಜೊತೆ ಇದ್ದವರು ನೀವು ಅಲ್ಲಿ ಹೋಗಿದ್ದೀರಿ, ಈಗ ಅಲ್ಲಿ ಹೋಗಿ ಡಿಪೆಂಡ್ ಮಾಡ್ತಾ ಇದ್ದೀರಿ. ರೈಟ್. ಇದು ಸದನದಲ್ಲಿ ಕಾವೇರಿದೆ. ಇವತ್ತು ಆ್ಯಕ್ಚುಲಿ ಪ್ರಶ್ನೋತ್ತರ ಕಲಾಪ ಆರಂಭ ಆಗಬೇಕಾಗಿತ್ತು, ಬಟ್ ಇದು ಮುಖ್ಯಮಂತ್ರಿ ವಿಚಾರ. ಬಿ ಜೆ ಪಿಯವ್ರಿಗೂ ಕೂಡ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಿಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನೀವೇನು ಮಾಡಿದ್ರಿ, 3 ಮುಖ್ಯಮಂತ್ರಿಗಳನ್ನ ಯಾಕೆ ಬದಲಾವಣೆ ಮಾಡಿದ್ರಿ ಅಂಥ ಸಂದರ್ಭದಲ್ಲಿ ಚರ್ಚೆಗೆ ಬಂದಾಗ ಸಿದ್ದರಾಮಯ್ಯನವರು ಹೇಳಿದ್ದಾರೆ, 5 ವರ್ಷವೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಹೇಳೋ ತನಕ ನಾನೇ ಮುಖ್ಯಮಂತ್ರಿ ಅಂತ.